ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂದ್ರೆ ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿರುವ ದೊಡ್ಡ ಶಕ್ತಿ. ಅದು ನ್ಯಾಯಾಧೀಶರೇ ಆಗಿರಬಹುದು, ದೇಶದ ರಾಷ್ಟ್ರಪತಿಗಳೇ ಆಗಿರಬಹುದು, ನಮ್ಮನ್ನು ಒಳಗೊಂಡಂತೆ ಯಾರೇ ಆಗಿರಬಹುದು, ಎಲ್ಲರೂ ನುಡಿದಂತೆ ನಡೆಯಬೇಕು. ಹೌದು, ಹಾಗಂತ ನಾನು ಹೇಳ್ತಿಲ್ಲ, ಇದನ್ನ ಹೇಳ್ತಾ ಇರೋದು ಈ ರಾಜ್ಯದ ಉಪಮುಖ್ಯಮಂತ್ರಿ ಮಿಸ್ಟರ್ ಡಿ.ಕೆ. ಶಿವಕುಮಾರ್. ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ ಹೇಳ್ತಾ ಇರೋದು ಮಿಸ್ಟರ್ ಡಿ.ಕೆ. ಶಿವಕುಮಾರ್. ಆದ್ರೆ ಮಿಸ್ಟರ್ ಡಿ.ಕೆ. ಶಿವಕುಮಾರ್ ಅವರೇ, ತಾವು ವೇಟ್ ಮಾಡಬೇಕು. ಯು ಶುಡ್ ವೇಟ್. ಯುಗಾದಿ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರಲಿದೆ ತಮಗೆ. ಹಾಗಾದ್ರೆ ಯಾಕೆ ಯುಗಾದಿ? ಏನು ಯುಗಾದಿಯ ಸೀಕ್ರೆಟ್? ಯುಗಾದಿಗೂ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಏನು ಅಂತ ಸಂಬಂಧ? ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಯಾರಿಗೆ ಯುಗಾದಿ. ಎಸ್, ಕರ್ನಾಟಕದ ಕುರ್ಚಿ ಕುರುಕ್ಷೇತ್ರದಲ್ಲಿ ಫೈನಲ್ ಮ್ಯಾಚ್. ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಾಯಕತ್ವಕ್ಕೆ ಕೌಂಟ್ ಡೌನ್. ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರ ನಡುವೆ ಮಹತ್ವದ ಮೀಟಿಂಗ್. ಹೈಕಮಾಂಡ್ಗೆ ರಾಜ್ಯ ಕಾಂಗ್ರೆಸ್ ಬೆಳವಣಿಗೆಗಳನ್ನ ಒಪ್ಪಿಸ್ತಾ ಇದ್ದಾರೆ ಖರ್ಗೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ಗೆ ವರದಿಯನ್ನ ಒಪ್ಪಿಸ್ತಾ ಇದ್ದಾರೆ. ಇದು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತಹ, ಕುರ್ಚಿ ಯಾರಿಗೆ, ಯುಗಾದಿ ಯಾರಿಗೆ ಸಂಬಂಧಪಟ್ಟಂತಹ ಮೇಜರ್ ಡೆವಲಪ್ಮೆಂಟ್ ನಡೀತಾ ಇರೋದು ದೆಹಲಿಯಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸುದ್ದಿಗಳು ಇವೆ ವೀಕ್ಷಕರೇ. ಎಸ್, ಹಾಗಾದ್ರೆ ಏನ್ ನಡೀತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಬಿಗ್ ಬ್ರೇಕಿಂಗ್. ಕರ್ನಾಟಕದ ಕುರ್ಚಿ ಕುರುಕ್ಷೇತ್ರದಲ್ಲಿ ಫೈನಲ್ ಮ್ಯಾಚ್. ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಾಯಕತ್ವಕ್ಕೆ ಕೌಂಟ್ ಡೌನ್. ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರ ನಡುವೆ ಮಹತ್ವದ ಮೀಟಿಂಗ್. ಈ ಮೀಟಿಂಗ್ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಈ ಮೀಟಿಂಗ್ಗೋಸ್ಕರ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಬಹಳ ದಿನಗಳಿಂದ ಕಾಯ್ತಾ ಇದ್ರು. ಈ ಮೀಟಿಂಗ್ ಆಗದ ಹೊರತು ಕುರ್ಚಿ ಕಿತ್ತಾಟಕ್ಕೆ ಒಂದು ಪರಿಹಾರವನ್ನ ಕಂಡು ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಾಗ, ಅಯ್ಯೋ ಇನ್ನೂ ಇದಕ್ಕೆ ಪರಿಹಾರ ಇಲ್ವಾ, ಯಾವಾಗಪ್ಪ ಇವರು ಮೀಟಿಂಗ್ ಮಾಡ್ತಾರೆ, ಯಾವಾಗ ಚರ್ಚೆ ಮಾಡಿ ಇದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡಿತಾರೆ ಅಂತ ಎಲ್ಲರೂ ಕೂಡ ಅಪ್ಸೆಟ್ ಆಗಿದ್ರು. ಬಟ್ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಹೈಕಮಾಂಡ್ ಜೊತೆ, ಅಂಡ್ ಅವರು ಕೂಡ ಹೈಕಮಾಂಡೇ, ಹೈಕಮಾಂಡ್ ಅಂದ್ರೆ ಒಬ್ರಲ್ಲ, ಹೈಕಮಾಂಡ್ ಅಂದ್ರೆ ಬಹಳಷ್ಟು ಜನ ಇರ್ತಾರೆ ಅಂತ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರೋದ್ರಿಂದ, ಸೊ ಹಲವಾರು ನಾಯಕರ ನಡುವೆ ನಡೆಯಲಿರುವಂತಹ ಮಾತುಕತೆ, ಹೈಕಮಾಂಡ್ ನ ಹೈ ವೋಲ್ಟೇಜ್ ಮೀಟಿಂಗ್, ಕೌಂಟ್ ಡೌನ್ ಶುರುವಾಗಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರ ನಡುವೆ ಮಹತ್ವದ ಮೀಟಿಂಗ್ ನಡೆಯುತ್ತೆ. ಹೈಕಮಾಂಡ್ಗೆ ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗಳ ಇಂಚಿಂಚು ಮಾಹಿತಿಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಡ್ತಾರೆ. ಡಿ.ಕೆ. ಶಿವಕುಮಾರ್ ಜೊತೆ ಮಾತಾಡಿದ್ದಾರೆ, ಸಿದ್ದರಾಮಯ್ಯನವ್ರ ಜೊತೆ ಮಾತಾಡಿದ್ದಾರೆ, ಇನ್ನುಳಿದಂತೆ ಕಾಂಗ್ರೆಸ್ನ ಸೀನಿಯರ್ ಲೀಡರ್ಸ್ ಗಳ ಜೊತೆಗೆ ಮಾತನಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸೊ ಸಿದ್ದರಾಮಯ್ಯನವರ ಬೆಂಬಲಿಗರು, ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು, ಅವರ ಒತ್ತಾಯಗಳು, ಅವರ ಒತ್ತಾಸೆಗಳು ಮತ್ತು ರಾಜಕೀಯದಲ್ಲಿ ಆಗಬಹುದಾದಂತಹ ತಲ್ಲಣಗಳು, ಈ ಎಲ್ಲಾ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಗೆ ಮಾತುಕತೆಯನ್ನ ನಡೆಸ್ತಾರೆ. ಸಾಬ್ ಏನ್ ಕರೀತಾರೋ ನನಗ್ ಗೊತ್ತಿಲ್ಲಪ್ಪ, ಅಥವಾ ರಾಹುಲ್ ಗಾಂಧೀಜಿ ಅಂತ ಕರೀತಾರ, ಅಥವಾ ಸರ್ ಅಂತ ಕರೀತಾರ, ಅಥವಾ ಸಾಬ್ ಅಂತ ಕರೀತಾರ, ಗೊತ್ತಿಲ್ಲ. ವಯಸ್ಸಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತುಂಬಾ ದೊಡ್ಡವರು, ಹಾಗಾಗಿ ರಾಹುಲ್ ಅಂತ ಕರೀತಾರ, ಐ ಡೋಂಟ್ ನೋ, ಗೊತ್ತಿಲ್ಲ ನನಗೆ. ಬಟ್ ಏನ್ ಕರೀತಾರೋ ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಆದ್ರೂ ಸರ್, ಎರಡೂ ಕಡೆಯಿಂದ ತುಂಬಾ ಒತ್ತಡ ಇದೆ.
ಈ ಕಡೆ ಸಿದ್ದರಾಮಯ್ಯನವರು, ಆ ಕಡೆ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಮಾತಿನಂತೆ ನೋಡಿ ಇವತ್ತು ಬೇರೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ, ವರ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ. ಅಂದರೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದೇ ಅತ್ಯಂತ ವಿಶ್ವದ ದೊಡ್ಡ ಶಕ್ತಿ ಅಂತ ಬೇರೆ ಹಾಕಿದ್ದಾರೆ. ಹೀಗಾಗಿ ಕೊಟ್ಟ ಮಾತಿನಂತೆ, ಎಸ್, ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿರುವ ದೊಡ್ಡ ಶಕ್ತಿ. ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್. ಇದು ಡಿ ಕೆ ಶಿವಕುಮಾರ್ ಅವರ ಸ್ಟೇಟಸ್, ಡಿ ಕೆ ಶಿವಕುಮಾರ್ ಅವರ ಪೋಸ್ಟ್, ಡಿ ಕೆ ಶಿವಕುಮಾರ್ ಅವರು ಹಾಕಿರುವಂತಹ ಪೋಸ್ಟ್